ಹೋಗಿ. ಬಟ್ ನಾನು ಡೈರೆಕ್ಟಾಗಿ ಎಡರಲ್ಲೇ ಕೊಡ್ತಾ ಇದ್ದೀನಿ ಆಥರೈಸೇಷನ್. ಓಕೆ, ಸೆಂಡ್ ಅಂತ ಕೊಡ್ತೀನಿ. ಓಕೆ, ಪುನಿ ಸೆಂಡ್ ಆಯ್ತು. ಇವಾಗ ನೋಡಿ ಆಥರೈಸೇಷನ್ ಟೋಕನ್ ಇದ್ರೆ ಮಾತ್ರ ಅವನು ಆ್ಯಡು, ಡಿಲೀಟು, ಗೆಟ್ಟು, ಪುಟ್ ಮೆಥಡ್ನ ಯೂಸ್ ಮಾಡೋಕ್ಕಾಗ್ತಾ ಇರೋದು ಅವನು. ಓಕೆ ಓಕೆ ಐ ಡಿ ನಂಬರ್ 2 ಇದನ್ನು ಬಂದು ನಾನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 2 ಅನ್ನೋದು ನೇತ್ರ ಇದೆ. ಇವಾಗ ಸೆಂಡ್ ಕೊಡ್ತೀನಿ. ಸೆಂಡ್ ಕೊಟ್ಟರೆ ನೋಡ್ಬೋದು ಡಿಲೀಟೆಡ್ ಐಟಮ್ 2, ಎರಡನೇ ಐ ಡಿ ಡಿಲೀಟ್ ಆಗಿದೆ. ಇವಾಗ ಗೆಟ್ ಮೆಥಡ್ ಯೂಸ್ ಮಾಡಿ ಚೆಕ್ ಮಾಡ್ತೀನಿ. ಓಕೆ, ಸ್ಲ್ಯಾಶ್ ಇದು ಬೇಕಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ನಿಹಾಲು, ಪುನಿ, ಮುರುಳಿ ಈ ಮೂರೇ ಇರೋದು. ಇನ್ನೊಂದು ಐಟಮ್ ಬಂದು ಡಿಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ಬಂದು ನಾವು ಇಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ನ ಸರ್ವರ್ಲೆಸ್ ಮುಖಾಂತರ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. ಲ್ಯಾಂಬ್ಡಾ ಫಂಕ್ಷನ್ ಮತ್ತು HTTP APIನ ಯೂಸ್ ಮಾಡಿಕೊಂಡು. ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಬಂದು ಒಂದು API ಗೇಟ್ವೇ ಬೇಕಾಗಿರುತ್ತೆ. ಅದರಲ್ಲಿ ಬಂದು ನಾವು HTTP APIನ ಕಾನ್ಫಿಗರ್ ಮಾಡ್ತೀವಿ. ಆ HTTP API ಒಳಗಡೆ ನಾವು ಈ ರೀತಿ ಮೆಥಡ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಗೆಟ್ ಮೆಥಡು, ಪೋಸ್ಟ್ ಮೆಥಡು, ಪ್ಯಾಚ್ ಮೆಥಡು ಮತ್ತು ಡಿಲೀಟ್ ಮೆಥಡ್ನ. ನೆಕ್ಸ್ಟು ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀವಿ. ಆ ಲ್ಯಾಂಬ್ಡಾ ಫಂಕ್ಷನಲ್ಲಿ ಬಂದು ಸಮ್ ಕೋಡ್ನ ನಾವು ಅಸೈನ್ ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಇದು DynamoDB ಬಂತು ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪೋಸ್ಟ್ ಮಾಡಿದೆ, ಏನೋ ಒಂದು ಡೇಟಾನ ಆ್ಯಡ್ ಮಾಡೋದ ಅಂತ ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಿಕೊಂಡು ಆ ಡೇಟಾ ಬಂದು DynamoDBಲಿ ಸ್ಟೋರ್ ಆಗೋ ಥರ ನಾವು ಇಲ್ಲಿ ಕಾನ್ಫಿಗರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಆತ್ 0 ಬಂದು ಥರ್ಡ್ ಪಾರ್ಟಿ ಟೂಲ್ ಆಗಿರುತ್ತೆ, ವೆಬ್ಸೈಟ್ ಆಗಿರುತ್ತೆ. ಅದ್ರ ಮುಖಾಂತರ ನಾವು APIನ ಜನ್ರೇಟ್ ಮಾಡಿ ಆ ಟೋಕನ್ ಮುಖಾಂತರ ನಾವು ಸೆಕ್ಯೂರ್ ಆಗಿ ಈ ಡೇಟಾನ ನಾವು ಆಕ್ಸೆಸ್ ಮಾಡ್ತೀವಿ. ಓಕೆನಾ? ಅದಕ್ಕೋಸ್ಕರ ನಾವು ಪರ್ಟಿಕ್ಯುಲರಾಗಿ ಒಂದು ಅಕೌಂಟ್ ಬೇಕಾಗುತ್ತೆ AWSಲ್ಲಿ. ನಂದು ಆಲ್ರೆಡಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದ್ರು ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ 1 ಇಯರ್ ತನಕ ಒಂದು ಫ್ರೀ ಅಕೌಂಟ್ನ ಸಿಗುತ್ತೆ. ಅದ್ರ ಮುಖಾಂತರ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ಬಂದು ನಾವು ಈ ಇಮೇಜಲ್ಲಿ ನೋಡ್ದಂಗೆ ಪರ್ಟಿಕ್ಯುಲರಾಗಿ ಒಂದು DynamoDBನ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡೋಣ. DynamoDBನ ಬಂದು ಇಲ್ಲಿ ನಾನು DynamoDB ಅಂತ ಸರ್ಚ್ ಮಾಡಿ ನಾನು ಪರ್ಟಿಕ್ಯುಲರಾಗಿ DynamoDB ಪರ್ಟಿಕ್ಯುಲರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನೊಂದು ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಟೇಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಯಾವುದೋ ಒಂದು ಟೇಬಲ್ ಇದೆ, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಕ್ರಿಯೇಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸ್ಟೋರ್ ಡೇಟಾ ಎಂಪ್ಲಾಯಿ ಡೇಟಾನ ಸ್ಟೋರ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸ್ಟೋರ್ ಡೇಟಾ ಎಂಪ್ಲಾಯಿ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸ್ಟ್ರಿಂಗ್ ಬಂದು ನಾನು ಒಂದು ID ಅಂತ ಕೊಡ್ತೀನಿ. ಓಕೆ, ಕ್ರಿಯೇಟ್ ಟೇಬಲ್. ಓಕೆ, ಇಲ್ಲೊಂದು ಟೇಬಲ್ ಕ್ರಿಯೇಟ್ ಆಗ್ತಾ ಇದೆ. ನಮ್ಮದು ಈ ಪಾರ್ಟ್ ಮುಗೀತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಲ್ಯಾಂಬ್ಡಾ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರೊಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಫಂಕ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಏನಿದೆ ಆಥರ್ ಫ್ರಮ್ ಸ್ಕ್ರ್ಯಾಚು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಲ್ಯಾಂಬ್ಡಾ ಫಂಕ್ಷನ್ ಅಂತ ನೇಮ್ ಕೊಡ್ತೀನಿ. ಓಕೆ, ಇದು ಬಂದು ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ನಾನು Node.jsನ ಸೆಲೆಕ್ಟ್ ಮಾಡ್ಕೊಳ್ತೀನಿ. Node.jsಲ್ಲಿ ಕೋಡ್ ಇರೋದ್ರಿಂದ ನಾನು Node.jsನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ರೋಲ್ ಬಂದು ಬೇಸಿಕ್ ಲ್ಯಾಂಬ್ಡಾ ಪರ್ಮಿಷನ್ ಇದೇನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಫಂಕ್ಷನ್ ಅಂತ ಕೊಡ್ತೀನಿ. ನಿಮಗೆ ಏನಾದರೂ ಐಸೋಲೇಷನ್ ಏನಾದರೂ ಬೇಕಾಗಿತ್ತು ಅಂತ ಅಂದರೆ ಪರ್ಟಿಕ್ಯುಲರಾಗಿ ಒಂದು VPCಲಿ ಏನಾದ್ರು ಮಾಡಬೇಕು ಅಂತ ಅಂದರೆ ನೀವು ಅಲ್ಲಿ VPCನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಲ್ಯಾಂಬ್ಡಾ ಫಂಕ್ಷನ್ ಅನ್ನೋದು ಒಂದು ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಕೋಡಲ್ಲಿ ಹೋಯಿತು ಅಂತ ಅಂದರೆ ನಾನು ಪರ್ಟಿಕ್ಯುಲರ್ಗೆ ಆಲ್ರೆಡಿ ನಂದು ಕೋಡ್ ಇದೆ, ಆ ಕೋಡನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಕೋಡ್ ಬಂದು ಏನಿಲ್ಲ, ಯಾವುದೋ ಒಂದು ಎಂಪ್ಲಾಯಿ ಡೇಟಾ ಇರುತ್ತೆ. ಆ ಎಂಪ್ಲಾಯಿ ಡೇಟಾನ ಬಂದು ನಾನು DynamoDBಲಿ ಇಲ್ಲಿ ಬಂದು ಈ ಟೇಬಲ್ ಏನು ಕ್ರಿಯೇಟ್ ಮಾಡಿದೆ ಈ DynamoDBಲಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇದರಲ್ಲಿ ಬಂದು ನಾನು ಯೂಸರ್ ನೇಮು ಮತ್ತು ಇಮೇಲ್ ಏನಿದೆ ಆ ಡೇಟನ್ನು ನಾನು ಈ DynamoDB ಟೇಬಲಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಅದೇ ಸೇಮ್ ಡೀಟೇಲ್ಸ್ ಅಲ್ಲಿರೋದು. ಇವಾಗ ನಾನು ಇದು ಏನಿದೆ DynamoDB ಕ್ರಿಯೇಟ್ ಮಾಡಿದ್ದೀನಿ ಆ ಟೇಬಲ್ ಬಂದು ನಾನು ಇಲ್ಲಿ ಎನೇಬಲ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಇದೇನಿಲ್ಲ, ಇದರಲ್ಲಿ ಏನಿದೆ ಅಂತ ಅಂದರೆ
ಜಸ್ಟ್ ಒಂದು ಡೈನಮೋ ಡಿ ಬಿ ಟೇಬಲ್ ಏನಿದೆ ಅದ್ರದ್ದು ಪಾತ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಮೆಥಡ್ಗಳನ್ನ ಯೂಸ್ ಮಾಡಿದ್ದೀನಿ. ಯಾವ್ಯಾವ್ದು ಮೆಥಡ್ ಅಂತಂದರೆ ಪುಟ್ ಮೆಥಡು, ಪರ್ಟಿಕ್ಯುಲರ್ ಡೇಟಾನ ಆ್ಯಡ್ ಮಾಡಬೇಕು ಅಂತಂದರೆ, ಗೆಟ್ ಮೆಥಡು ಡೇಟಾನ ರೀಡ್ ಮಾಡಬೇಕು ಅಂತಂದರೆ, ನೆಕ್ಸ್ಟು ಪ್ಯಾಚ್ ಮೆಥಡು ಏನಾದರೂ ಡೇಟಾನ ಅಪ್ಡೇಟ್ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಇನ್ನೊಂದು ಬಂದು ಡಿಲೀಟ್ ಮೆಥಡ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಡಿಲೀಟ್ ಮೆಥಡ್ನ ಯೂಸ್ ಮಾಡಿದ್ದೀನಿ. ಇದೇನಕ್ಕೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯೂಸರ್ನ ಡಿಲೀಟ್ ಮಾಡೋಕ್ಕೆ. ಓಕೆನಾ. ಇಲ್ಲಿ ರೂಟ್ ಬಂದು ಇವಾಗ ಯಾವುದೋ ಒಂದು ಎ ಪಿ ಐ ಒಂದು HTTP ಪಾತ್ನ ಒಂದು ಜನ್ರೇಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಈ ರೀತಿ ಇಲ್ಲಿ ನಾನು /users ಅಂತ ಹಾಕಿದ್ರೆ ಅದೇನಾಗುತ್ತೆ ಅಂತಂದರೆ ಈ ರೂಟ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ /users ಅಂತ ಏನಿದೆ ಆ ಮೆಥಡ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ /users ಬಂದು ಗೆಟ್ ಮೆಥಡ್ ಇದೆ, ಮತ್ತು ಇನ್ನೊಂದು ಪುಟ್ ಮೆಥಡ್ ಇದೆ. ಇಲ್ಲಿ ನೋಡ್ಬೋದು ಪುಟ್ ಮೆಥಡ್ ಇದೆ, ಗೆಟ್ಟು, ಮತ್ತು ಇನ್ನೊಂದು ಎಲ್ಲಿದೆ ಡಿಲೀಟು, ಇಲ್ಲಿ ನೋಡ್ಬೋದು ಇಲ್ಲಿ ಪುಟ್ ಮೆಥಡ್ ಇದೆ. ಇದರಲ್ಲಿ ಬಂದು ಇದಕ್ಕೆ ರೂಟ್ ಬಂದು /put ಅಂತ ಕೊಟ್ಟು /users ಅಂತ ಕೊಡ್ತು ಅಂತ ಅಂದರೆ ಪರ್ಟಿಕ್ಯುಲರ್ ಇದು ಕನೆಕ್ಟ್ ಆಗುತ್ತೆ. ಗೆಟ್ ಅಂತ ಕೊಟ್ಟು /users ಅಂತ ಕೊಟ್ಟರೆ ಇದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟು ಈ ಪ್ಯಾಚಿಗೆ ಬಂದು /user ಅಂತ ಕೊಟ್ಟು ನೀವು ಏನಾದ್ರು ಅಪ್ಡೇಟ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರಾಗಿ ಒಂದು ID ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಆ ಪರ್ಟಿಕ್ಯುಲರ್ IDಲಿರೋ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ /users ಅಂತ ಕೊಟ್ಟು ಇನ್ನೊಂದು ಸ್ಲ್ಯಾಶ್ ಕೊಟ್ಟು ID ನಂಬರ್ನ ಎಂಟ್ರಿ ಮಾಡ್ತೀರ. ಅವಾಗ ಪ್ಯಾಚ್ ವರ್ಕ್ ಆಗುತ್ತೆ, ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಡಿಲೀಟ್ಗೂ ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ಯೂಸರ್ನ ಡಿಲೀಟ್ ಮಾಡಬೇಕು ಅಂತಂದರೆ ID ಕೊಟ್ಬಿಟ್ಟು ಡಿಲೀಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಇವಾಗ ಇಲ್ಲೆಲ್ಲ ಕೋಡೆಲ್ಲ ನಾನು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಡಿಪ್ಲಾಯ್ ಮಾಡ್ತೀನಿ. ಓಕೆ, ಡಿಪ್ಲಾಯ್ ಆಯಿತು. ನೆಕ್ಸ್ಟು ನಮಗೆ ಡೈನಮೋ ಡಿ ಬಿ ಕ್ರಿಯೇಟ್ ಆಯಿತು, ಲ್ಯಾಂಬ್ಡಾ ಫಂಕ್ಷನ್ ಕ್ರಿಯೇಟ್ ಆಯಿತು. ನಾನು ಏನು ಮಾಡ್ತೀನಿ ಇವಾಗ API ಗೇಟ್ವೇನ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು APIನ ಜನ್ರೇಟ್ ಮಾಡಿ ಅದ್ರ ಮುಖಾಂತರ ಈ ಮೆಥಡ್ಗಳನ್ನ ನಾನು ಕಾಲ್ ಮಾಡ್ತೀನಿ. ಇವಾಗ API ಗೇಟ್ವೇಗೆ ಹೋಗೋಣ. API ಗೇಟ್ವೇ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಇದರಲ್ಲಿ ಒಂದು APIs ಬಂದು ನಮಗೆ 3 ಟೈಪ್ಸಲ್ಲಿ ಸಿಗುತ್ತೆ. HTTP, ವೆಬ್ ಸಾಕೆಟ್, REST API, REST ಪ್ರೈವೇಟ್ ಅಂತ. ಓಕೆನಾ. ಇದರಲ್ಲಿ ಒಂದು ಮೇನ್ ಬಂದು REST API ಮತ್ತು HTTP APIನ ನೋಡೋಣ. REST API ಬಂದು ಇದು ಪಬ್ಲಿಕ್ ಆಕ್ಸೆಸ್ಗಾಗಿರುತ್ತೆ, ಮತ್ತು ಇದೊಂದು ಪ್ರೈವೇಟ್ ಆಕ್ಸೆಸ್ ಅಂತಂದರೆ ಇಂಟರ್ನಲ್ ಯೂಸೇಜ್ಗೆ ನೀವು ಈ REST APIನ ಯೂಸ್ ಮಾಡ್ಬೋದು. ಎಕ್ಸ್ಟರ್ನಲ್ ಯೂಸೇಜ್ಗೆ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೂ ಏನು ಡಿಫ್ರೆನ್ಸು ಅಂತಂದರೆ HTTPಗೂ ಮತ್ತು REST APIಗೂ ಏನು ಡಿಫ್ರೆನ್ಸು ಅಂತಂದರೆ REST ಪ್ರೈಸ್ ವೈಸ್ ಕಂಪೇರ್ ಮಾಡ್ತು ಅಂತ ಅಂದರೆ ಇದು REST API ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಬಂತು ಅಂತ ಅಂದರೆ REST API ಕಂಪೇರ್ ಮಾಡಿದ್ರೆ ಇದೊಂದು 70% ಅಥವಾ 75% ಕಡಿಮೆ ಇರುತ್ತೆ. ಮತ್ತು ಲೇಟೆನ್ಸಿಗೆ ಹೋಲಿಸ್ಕೊಂತ ಅಂತಂದರೆ ಇದರಲ್ಲಿ ಲೋ ಲೇಟೆನ್ಸಿ ಇರುತ್ತೆ ಕಂಪೇರ್ ಮಾಡಿದ್ರೆ REST APIಗೆ. ಮತ್ತು ಈ REST APIಯಲ್ಲಿ ಇನ್ಬಿಲ್ಟಲ್ಲಿ ನಿಮಗೆ API ಕೀನ ಜನ್ರೇಟ್ ಮಾಡೋ ಆಪ್ಷನ್ ಇರುತ್ತೆ, ಮತ್ತು ಯೂಸರ್ ಮ್ಯಾನೇಜ್ಮೆಂಟ್ ಅದು ಸಮಥಿಂಗ್ ಇರುತ್ತೆ, ಯೂಸೇಜ್ ಎಲ್ಲನೂ ಇದು ಮಾಡೋದು. API ಇದು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡಿಕೊಡುತ್ತೆ API ಟೋಕನ್ನ. ಆ API ಟೋಕನ್ ಮುಖಾಂತರ ನೀವು ಸೆಕ್ಯೂರ್ ಆಗಿ ಆ ಡೇಟಾನ ಆಕ್ಸೆಸ್ ಮಾಡ್ಬೋದು. ಅನ್ವಾಂಟೆಡ್ ಯಾರಾದರೂ ಯೂಸರು ಆ ಡೇಟಾನ ಆಕ್ಸೆಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಟೋಕನ್ ಕೇಳ್ತಾರೆ, ಟೋಕನ್ ಎಂಟ್ರಿ ಮಾಡಿದ್ರಷ್ಟೇ ನಿಮಗೆ ಆ ಡೇಟಾ ರಿಟ್ರೀವ್ ಆಗೋದು. ಇದರಲ್ಲಿ ಬಂದು ಇನ್ಬಿಲ್ಟ್ ಯಾವುದೇ ಇರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಬಿಲ್ಟ್ ಇನ್ ಫ್ಯೂಚರು. ಇಲ್ಲಿ ನೋಡ್ಬೋದು 0auth 2 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ನಾವು ಒಂದು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ಎಲ್ಲೊಂದು API ಟೋಕನ್ನ ಕ್ರಿಯೇಟ್ ಮಾಡಿ ಅದರಿಂದ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಮೊದಲು ನಾವು ಯಾವ ರೀತಿ ನಾರ್ಮಲಾಗಿ ಆಕ್ಸೆಸ್ ಮಾಡಿ ಪಬ್ಲಿಕಲ್ಲಿ ಯಾವ ರೀತಿ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಇವಾಗ ನಾನು HTTP APIನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಯಾಕಂತಂದರೆ ಇದು ಪ್ರೈಸ್ ವೈಸ್ ಒಂದು ಕಡಿಮೆ ಇರುತ್ತೆ, ಪ್ಲಸ್ ಇದ್ರದ್ದು ಲೇಟೆನ್ಸಿ ಒಂದು ಲೋ ಇರೋದ್ರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಲ್ಡ್. ನೆಕ್ಸ್ಟು ನಾನು ಇದನ್ನು ಡೈರೆಕ್ಟ್ ಇವಾಗಲೇ ಇಂಟಿಗ್ರೇಷನ್ ಮಾಡ್ಬೋದು. ಇಂಟಿಗ್ರೇಷನ್ ಏನಕ್ಕೆ ಮಾಡೋದು ಅಂತ ಅಂದರೆ ಇಲ್ಲಿ ನೋಡ್ಬೋದು ಆ್ಯಡ್ ಟ್ರಿಗರ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿ ಆಪ್ಷನ್ ಎನೇಬಲ್ ಆಗಿಲ್ಲ. ನಾವು ಯಾವಾಗ API ಗೇಟ್ವನ್ನ ಕನ್ಫಿಗರ್ ಮಾಡ್ತೀವೋ, ಲ್ಯಾಂಬ್ಡಾ ಫಂಕ್ಷನ್ಗೆ ಅಟ್ಯಾಚ್ ಮಾಡ್ತೀವೋ ಅವಾಗ ಎಲ್ಲಿ ಆಟೋಮೆಟಿಕಾಗಿ ಅಪಿಯರ್ ಆಗುತ್ತೆ. ನಾವು ಈ ಇಂಟಿಗ್ರೇಷನ್ ಬಂತು ಅಂತಂದರೆ ಇದು ಆ್ಯಡ್ ಇಂಟಿಗ್ರೇಷನ್ ಅಂತ ಕೊಟ್ಟು ಇಲ್ಲಿಗೆ ಡೈರೆಕ್ಟಾಗಿ ಲ್ಯಾಂಬ್ಡಾ ಫಂಕ್ಷನ್ ಇಲ್ಲೇ ಇಂಟಿಗ್ರೇಟ್ ಮಾಡ್ಬೋದು. ಬಟ್ ನಾನು ಫುಲ್ ಎಲ್ಲನೂ ಡ್ಯಾಶ್ ಬೋರ್ಡ್ ಎಲ್ಲ ತೋರಿಸ್ಬೇಕಾಗಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಇಂಟಿಗ್ರೇಷನ್ ಅಂತ ಕೊಟ್ಟು ಇಲ್ಲಿ ಲ್ಯಾಂಬ್ಡಾ ಫಂಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ. ಬಟ್ ನಾನು ಇಲ್ಲಿ ಮಾಡಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫರ್ದರ್ ಸ್ಟೆಪ್ಪಲ್ಲಿ ನಾನು ಮಾಡ್ತೀನಿ. ಇವಾಗ ನಾನು ಇಲ್ಲಿ HTTP API ಅಂತ ಕೊಡ್ತೀನಿ. ಜಸ್ಟ್ ನೇಮ್ ಕೊಡ್ತೀನಿ, ನಿಮ್ಗೆ ಏನು ಬೇಕು ಅದನ್ನು ಕೊಡ್ಬೋದು. ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲೂ ರೂಟ್ ಪಾತ್ನ ನಾನು ಮೆಥಡ್ಗಳನ್ನ ಯಾವುದೇ ರೀತಿ ಡಿಕ್ಲೇರ್ ಮಾಡಲ್ಲ. ಮೆಥಡ್ ಅಂತ ಅಂದರೆ ಇಲ್ಲಿ ಗೆಟ್ ಮೆಥಡೋ, ಪೋಸ್ಟ್ ಮೆಥಡೋ, ಪ್ಯಾಚ್ ಮೆಥಡೋ ಅನ್ನೋದನ್ನು ನೀವು ಇಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನಾನು ಡಿಕ್ಲೇರ್ ಮಾಡೋಕ್ಕೋಗಲ್ಲ ಇವಾಗಲೇ. ನೆಕ್ಸ್ಟ್ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ಸ್ಟೇಜ್ ನೇಮ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು IT ಇಂಡಸ್ಟ್ರಿಯಲ್ಲಾಗಲಿ ನಿಮಗೆ ಪ್ರೊಡಕ್ಷನ್ನು, ಟೆಸ್ಟಿಂಗು, ಡೆವಲಪ್ಮೆಂಟು ಆ ರೀತಿ ಡಿಫ್ರೆಂಟ್ ಎನ್ವೈರ್ಮೆಂಟ್ ಇರುತ್ತೆ. ಆ ರೀತಿ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಕ್ರಿಯೇಟ್ ಮಾಡೋಕ್ಕೋಗಲ್ಲ. ನಾನು ಡಿಫಾಲ್ಟ್ ಏನಿದೆ ಇದನ್ನೇ ಬಿಡ್ತೀನಿ ನಾನು. ನೆಕ್ಸ್ಟ್ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟು ಕ್ರಿಯೇಟ್ ಕೊಡಿ.
ಕ್ರಿಯೇಟ್ ಕೊಟ್ಟಾಗ ನಿಮಗೊಂದು ಡ್ಯಾಶ್ಬೋರ್ಡ್ ಅಪಿಯರ್ ಆಗುತ್ತೆ ನಿಮ್ಮ ಮುಂದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ಬೇಜಾನ್ ಆಪ್ಷನ್ಗಳಿದೆ. IPS, ರೌಟು, ಆಥರೈಸೇಷನ್ಗೆ, ಇಂಟಿಗ್ರೇಷನ್ಗೆ ಮತ್ತು ಕ್ರೆಡ್ ಆಪ್ರೇಷನ್ಗೆ ಇದೆಲ್ಲ ಆಪ್ಷನ್ಗಳಿದೆ. ಇಲ್ಲಿ ಸ್ಟೇಜಸ್ ಕ್ರಿಯೇಟ್ ಮಾಡೋಕ್ಕೆ ಎಲ್ಲ ಆಪ್ಷನ್ ಇದೆ. ಇನ್ ಕೇಸ್ ನನಗೆ ಈ ರೀತಿ ಬರಲಿಲ್ಲ ಅಂತ ನೀವು API ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಅದರಲ್ಲಿ HTTP APIನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಒಂದು ನಿಮಗೆ ಆಪ್ಷನ್ ಎನೇಬಲ್ ಆಗುತ್ತೆ. ಇವಾಗ ಬಂದು ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ರೂಟ್ನ ಕ್ರಿಯೇಟ್ ಮಾಡ್ತೀನಿ. ರೋಡ್ಸ್ಗಳು ಯಾವ ರೀತಿ ಅಂತ ಅಂದರೆ, ಇಲ್ಲಿ ನೋಡ್ಬೋದು API ನಿಮ್ಮದು ಏನಿದೆ ಕೋಡ್ ಸೋರ್ಸ್ ಕೋಡಲ್ಲಿ ನೋಡ್ಬೋದು. ಇಲ್ಲಿ ರೂಟ್ ಪಾತ್ ಬಂದು ಇಲ್ಲಿ ನೋಡ್ಬೋದು /users ಅಂತ ಇದೆ, ಮತ್ತು ಇನ್ನೊಂದು ಪುಟ್ಗೂ /users ಅಂತ ಇದೆ. ನೆಕ್ಸ್ಟು ನಿಮಗೆ ಅಪ್ಡೇಟಿಗೆ ಬಂತು ಅಂತ ಅಂದರೆ, ನಿಮಿಷ ಎಲ್ಲಿದೆ, ಪ್ಯಾಚಿಗೆ ಬಂತು ಅಂದರೆ user/user ID ಅಂತ ಇದೆ. ಈ ರೀತಿ ನೀವು ರೂಟ್ ಪಾತ್ನ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಯಾವಾಗ ಇಲ್ಲಿ ಆ ರೂಟ್ ಪಾತ್ನ ಮೆನ್ಷನ್ ಮಾಡ್ತೀರೋ ಆ ರೂಟ್ ಪಾತ್ನ ಲ್ಯಾಂಬ್ಡಾ ಫಂಕ್ಷನ್ ಚೆಕ್ ಮಾಡುತ್ತೆ. /user ಏನಾದ್ರು ಕನೆಕ್ಟ್ ಆಯಿತು ಅಂದರೆ, ನೀವು ಇನ್ ಕೇಸ್ ಏನಾದರೂ ಗೆಟ್ ಅಂತ ಕೊಟ್ಟು ನೀವು /userನ ಸೆಲೆಕ್ಟ್ ಮಾಡ್ಕೊಂತು ಅಂತಂದರೆ ಈ ಪರ್ಟಿಕ್ಯುಲರ್ ಆಗಿ ಏನಿದೆ ಕೋಡ್ ಬ್ಲಾಕು ಇದು ವರ್ಕ್ ಆಗುತ್ತೆ. ಓಕೆನಾ. ಇಲ್ಲಿ ಬಂದು ನಾನು ಇವಾಗ ಕ್ರಿಯೇಟ್ ಅಂತ ಕೊಡ್ತೀನಿ. ಓಕೆ, 19% ಇದೆ. ಓಕೆ, ಗೆಟ್ಟನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೆಟ್ಟಲ್ಲಿ ಬಂದು ನಮ್ಗೆ ಇಲ್ಲಿ ನೋಡ್ಬೋದು ಪುಟ್ಟು ಮತ್ತು ಗೆಟ್ಟು ಬಂದು ಬರೀ /users ಇರುತ್ತೆ. ಎಲ್ಲಿದೆ ಪುಟ್ಟು ಮತ್ತು ಗೆಟ್ಟು ಎಲ್ಲ /users ಇರುತ್ತೆ ಆಲ್ಮೋಸ್ಟು. ಇಲ್ಲಿ ನೋಡಿರ್ಬೋದು /users ಇದೆ. ನಾನು ಇಲ್ಲೇನು ಮಾಡ್ತೀನಿ, ರೂಟ್ ಪಾತು /users ಅಂತ ಕೊಡ್ತೀನಿ. ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕ್ರಿಯೇಟ್. ನೆಕ್ಸ್ಟು ಇನ್ನೊಂದು ರೂಟ್ ಬೇಕಾಗುತ್ತೆ, ಸೇಮು /users. ಇಲ್ಲಿ ಬಂದು ನಾನು ಪುಟ್ ಅಂತ ಕೊಡ್ತೀನಿ. ಕ್ರಿಯೇಟು. ನೆಕ್ಸ್ಟು ಇನ್ನೊಂದು ಬಂದು /users, ಇಲ್ಲಿ ID ಅಂತ ಇದೆ, ಪ್ಯಾಚು ಮತ್ತು ಡಿಲೀಟು. ಅದಕ್ಕೋಸ್ಕರ ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ, ಈ ರೂಟ್ ಪಾತ್ನ ಮಾಡಿಕೊಂಡು ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟು ಪ್ಯಾಚು ಇದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಯೂಸರ್ಸ್ ಅಂಡರಲ್ಲಿ /ID ಬಂದಿದೆ. ಅಂದರೆ ಯೂಸರ್ಸ್ ಡಿಕ್ಲೇರ್ ಮಾಡಾದ್ಮೇಲೆ / ಕೊಟ್ಟು ID ಅಂತ ಕೊಟ್ಟರೆ ಇದು ವರ್ಕ್ ಆಗುತ್ತೆ. ಅದೇ ರೀತಿ ನಾನು ಡಿಲೀಟ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡಿಲೀಟ್ ಸೆಲೆಕ್ಟ್ ಮಾಡಿಕೊಂಡು ಸೇಮು. ಓಕೆ, ಇವಾಗ ಮೆಥಡ್ಗಳು ನಮ್ಮದು ಇಲ್ಲಿ ಕ್ರಿಯೇಟ್ ಆಯಿತು. ಇವಾಗ ಈ ಮೆಥಡ್ಗಳನ್ನ ಬಂದು ನಾವು ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಯಾವುದಕ್ಕೆ, ಇಲ್ಲಿ ನೋಡ್ಬೋದು ಇಲ್ಲಿ ಮೆಥಡ್ ಕ್ರಿಯೇಟ್ ಆಯಿತು. ಈ ಮೆಥಡ್ನ ಬಂದು API ಗೇಟ್ವೇ ಮುಖಾಂತರ ನಾನು ಲ್ಯಾಂಬ್ಡಾ ಫಂಕ್ಷನ್ಗೆ ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಜಸ್ಟ್ ಪುಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ಆ್ಯಡ್ ಆಥರೈಸೇಷನ್ ಅಂತ ಬರುತ್ತೆ. ಇಲ್ಲಿ ಬಂದು ನೀವು API ಕೀನ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ ಅಂತ ಹೇಳಿದ್ನಲ್ಲ ಅದನ್ನು ಇಂಟಿಗ್ರೇಟ್ ಮಾಡ್ಬೋದು. ಮೊದಲು ನಾನು ಇಂಟಿಗ್ರೇಷನ್ನು ಲ್ಯಾಂಬ್ಡಾ ಫಂಕ್ಷನ್ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಇವಾಗ ಅಟ್ಯಾಚ್. ಓಕೆ, ತಿರ್ಗಾ ಇಲ್ಲಿ ಪುಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಟ್ಯಾಚ್ ಇಂಟಿಗ್ರೇಷನ್. ಇಲ್ಲಿ ಬಂದು ಇಂಟಿಗ್ರೇಷನ್ ಮೆಥಡ್ ಬಂದು ನಾವು ಲ್ಯಾಂಬ್ಡಾ ಫಂಕ್ಷನ್ಗೆ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಲ್ಯಾಂಬ್ಡಾ ಫಂಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅದೇ ಎನೇಬಲ್ ಆಗುತ್ತೆ. ನೀವು ಪರ್ಟಿಕ್ಯುಲರಾಗಿ ಇಲ್ಲಿ ಚೆಕ್ ಮಾಡಬೇಕು ಯಾವ ರೀಸನಲ್ಲಿ ಇದ್ದೀರಾ ಅಂತ. ರೀಸನ್ಗೆ ಹೋಯ್ತು ಅಂತ ನಿಮಗೆ ಆಟೋಮೆಟಿಕಾಗಿ ಎನೇಬಲ್ ಆಗುತ್ತೆ. ಓಕೆ, ಅಡ್ವಾನ್ಸ್ ಸೆಟ್ಟಿಂಗ್ ಇದೆಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಕ್ರಿಯೇಟ್. ಇದೇ ರೀತಿ ಸೇಮು ನೀವು ಯಾವಾಗ ಅದನ್ನು ಕಾನ್ಫಿಗರ್ ಮಾಡ್ತಿರೋ, ಫಂಕ್ಷನ್ ಅಟ್ಯಾಚ್ ಮಾಡ್ತಿರೋ ಆವಾಗ ನಿಮ್ಗೆ ಇಲ್ಲಿ AWS ಲ್ಯಾಂಬ್ಡಾನ ಒಂದು ಸ್ಟಿಕ್ಕರ್ ಎನೇಬಲ್ ಆಗುತ್ತೆ. ಗೆಟ್ಗೆ ಇನ್ನೂ ಅಟ್ಯಾಚ್ ಆಗಿಲ್ಲ. ಇವಾಗ ನಾವು ಯಾವಾಗ ಇಲ್ಲಿ ಫಂಕ್ಷನ್ ಅಟ್ಯಾಚ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವೋ ಆವಾಗ ಇಲ್ಲಿ ಆಟೋಮೆಟಿಕಾಗಿ ಎನೇಬಲ್ ಆಗುತ್ತೆ. ಓಕೆ, ಅದೇ ರೀತಿ 4 ಮೆಥಡ್ಗೂ ಅಟ್ಯಾಚ್ ಮಾಡ್ತಾ ಹೋಗಿ. ಲ್ಯಾಂಬ್ಡಾ ಫಂಕ್ಷನ್ ಕ್ರಿಯೇಟ್, ಡಿಲೀಟ್, ಪ್ಯಾಚ್ಗೂ ಸೆಲೆಕ್ಟ್ ಮಾಡಿ. ಓಕೆ, ಲ್ಯಾಂಬ್ಡಾ ಫಂಕ್ಷನ್. ಓಕೆ, ಕ್ರಿಯೇಟ್. ಓಕೆ, ಎಲ್ಲದಕ್ಕೂ ಈ ಸ್ಟಿಕ್ಕರ್ ಐಟಮ್ ಏನಿದೆ ಇದು ಅಟ್ಯಾಚ್ ಆಗಿದೆ. ಓಕೆ, ಅಂದರೆ ಇಂಟಿಗ್ರೇಷನ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು ಇಲ್ಲಿ ಲ್ಯಾಂಬ್ಡಾ ಫಂಕ್ಷನ್ನು ಇಲ್ಲಿ ಆ್ಯಡ್ ಟ್ರಿಗರ್ ಇಲ್ಲಿ API ಗೇಟ್ವೇ ಅಪೇರ್ ಆಗಬೇಕು. ಇದು ಏನಕ್ಕೆ ಅಪೇರ್ ಆಗಿಲ್ಲ ಅಂತ ನೀವು ಇನ್ನೂ ರಿಫ್ರೆಶ್ ಮಾಡಿಲ್ಲ. ಇದು ರಿಫ್ರೆಶ್ ಮಾಡಿದಾಗ ನಿಮಗೆ ಇಲ್ಲಿ ಅಟ್ಯಾಚ್ ಆಗಿರೋ ತೋರಿಸ್ತಾ ಇದೆ ನೋಡಿ. ಲ್ಯಾಂಬ್ಡಾ ಫಂಕ್ಷನ್ ಮುಖಾಂತರ ಇಲ್ಲಿ API ಗೇಟ್ವೇಗೆ ಅಟ್ಯಾಚ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಇದೆಲ್ಲ ಮುಗೀತು. ಇವಾಗ ಇಂಟಿಗ್ರೇಷನ್ ಎಲ್ಲ ಪಾರ್ಟ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟು ಇಂಟಿಗ್ರೇಷನ್ ಪಾರ್ಟ್ ಮುಗಿದಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಡಿಪ್ಲಾಯ್ ಮೇಲೆ ಕ್ಲಿಕ್ ಮಾಡಲೇಬೇಕು. ಮೊದಲು ಎಲ್ಲ ಇಂಟಿಗ್ರೇಷನ್ ಆದಮೇಲೆ ನೀವು ಡಿಪ್ಲಾಯ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ನಿಮ್ಮದು ಏನು ಕಾನ್ಫಿಗರೇಷನ್ ಮಾಡಿದ್ದು ಅದು ಅಫೆಕ್ಟ್ ಆಗೋದು, ಅಂದರೆ ಈ ಪರ್ಟಿಕ್ಯುಲರ್ ಸೆಟ್ಟಿಂಗ್ಸ್ಗಳು ಡಿಪ್ಲಾಯ್ ಆಗೋದು. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, ಡಿಪ್ಲಾಯ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಇಲ್ಲಿ ಸ್ಟೇಜಸ್ಗಳನ್ನ ಕೇಳುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಮೊದಲು ಸ್ಟೇಜಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ್ಯಾವ ಸ್ಟೇಜು ಅಂತಂದರೆ ನಾನು ಇವಾಗ ಒಂದು ಪ್ರೊಡಕ್ಷನ್ ಸ್ಟೇಜ್ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ, ಪ್ರಾಡ್ ಅಂತ. ಓಕೆ, ಪ್ರಾಡ್ ಅಂತ ಸೆಲೆಕ್ಟ್ ಮಾಡಿ ನಾನು ಕ್ರಿಯೇಟ್ ಅಂತ ಕೊಡ್ತೀನಿ. ಇವಾಗ ಪ್ರೊಡಕ್ಷನ್ ಕ್ರಿಯೇಟ್ ಆಗಿದೆ. ಇವಾಗ ಡಿಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ಪ್ರೊಡಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಪ್ಲಾಯ್ ಟು ಸ್ಟೇಜ್ ಅಂತ ಕೊಡ್ತೀನಿ.
ಇಲ್ಲಿ ನೀವು ಇಲ್ಲೂ ರೂಟ್ಗೆ ಹೋದ್ರೂ ನೀವು ಡಿಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನೀವು ಇಲ್ಲಿ ಎ ಪಿ ಐಗೆ ಹೋಗಿ ಎ ಪಿ ಐ ಒಳಗಡೆ ಹೋಯ್ತು ಅಂದರೆ ಇಲ್ಲಿ ಡಿಪ್ಲಾಯ್ ಅಂತ ಆಪ್ಷನ್ ಬರುತ್ತೆ. ಸೇಮ್ ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಡಿಪ್ಲಾಯ್ ಸ್ಟೇಜ್ ಅಂತ ಕೊಡ್ಬೋದು. ಓಕೆನಾ, ಇವಾಗ ಆಗಿದೆ. ಓಕೆ, ನೋ ಇಶ್ಯೂ. ಇವಾಗ ನಮಗೆ ಪರ್ಟಿಕ್ಯುಲರ್ ಲಿಂಕ್ ಬೇಕು. ಏನಕ್ಕೆ ಲಿಂಕ್ ಬೇಕು? ಎ ಪಿ ಐ ಗೇಟ್ವೇ ಒಂದು ಲಿಂಕ್ನ ಜನ್ರೇಟ್ ಮಾಡುತ್ತೆ, ಎಚ್ ಡಿ ಪಿ ಲಿಂಕ್ನ. ಆ ಎಚ್ ಡಿ ಪಿ ಮುಖಾಂತರ ನೀವು ಸ್ಲ್ಯಾಶ್ ಯೂಸರ್ಸ್ ಅಂತ ಕೊಡ್ತು ಅಂತ ಅಂದರೆ, ಸ್ಲ್ಯಾಶ್ ಯೂಸರ್ಸ್ ಗೆಟ್ ಅಂತ ಮೆಥಡ್ ಅಂತ ಕೊಡ್ತು ಅಂದರೆ, ಈ ಪರ್ಟಿಕ್ಯುಲರ್ ಏನು ಮೆಥಡ್ಗಳು ನಾವು ಡಿಫೈನ್ ಮಾಡಿದ್ದು ಆ ರೂಟ್ ಮುಖಾಂತರ ಹೋಗಿ ಲ್ಯಾಂಬ್ಡಾ ಫಂಕ್ಷನಲ್ಲಿ ಆ ರೂಟ್ ಎಲ್ಲಿ ಡಿಫೈನ್ ಆಗಿದೆ ಕೋಡಲ್ಲಿ ಅಂತ ಚೆಕ್ ಮಾಡಿ, ಆ ಕೋಡ್ ಏನು ವರ್ಕ್ ಮಾಡುತ್ತೆ, ಇನ್ ಕೇಸ್ ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡುತ್ತೆ, ರಿಟ್ರೀವ್ ಮಾಡೋದಾದ್ರೆ ರಿಟ್ರೀವ್ ಮಾಡುತ್ತೆ ಲ್ಯಾಂಬ್ಡಾ ಫಂಕ್ಷನ್ ಟ್ರಿಗರ್ ಆಗಿ. ಓಕೆ, ಇವಾಗ ಚೆಕ್ ಮಾಡೋಣ. ಮೊದಲು ಲಿಂಕ್ನ ಜನ್ರೇಟ್ ಮಾಡೋಣ. ಲಿಂಕ್ ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ಎಷ್ಟು ಓಕೆ, ಅಥರೈಸೇಷನ್, ಇಂಟಿಗ್ರೇಷನ್. ಓಕೆ, ಓಕೆ, ಎಲ್ಲ ಆಗಿದೆ ಆಲ್ಮೋಸ್ಟು. ಓಕೆ, ಇವಾಗ ಲಿಂಕ್ ಚೆಕ್ ಮಾಡೋಣ. ಇಲ್ಲಿ ಎ ಪಿ ಐ ಗೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಲಿಂಕ್ ಜನ್ರೇಟ್ ಆಗಿರೋ ತೋರಿಸುತ್ತೆ ನೋಡಿ. 2 ಲಿಂಕು. ಏನಕ್ಕೆ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಇದೊಂದು ಸಪ್ರೇಟ್ ಪಾರ್ಟ್ ಆಗಿದೆ, ಇದೊಂದು ಸಪ್ರೇಟ್ ಪಾರ್ಟ್ ಆಗಿದೆ. ಅಷ್ಟೇ, 2 ಲಿಂಕ್ ಜನ್ರೇಟ್ ಆಗಿದೆ. ಮೊದಲ ಲಿಂಕ್ ಬಂದು ಯೂಸರ್ಸ್ಗೆ. ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಇಲ್ಲೇನು ಮಾಡ್ತೀನಿ, ಪ್ಲೇಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ARN ರೂಲ್ಸ್. ಓಕೆ, ಪರ್ಮಿಷನ್ ಇಲ್ಲ ಅಂತ ಬರ್ತಾ ಇದೆ. ನೋ ಇಶ್ಯೂ. ಓಕೆ, ಯಾರು ಬರ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ ನಾನು. IMA ರೂಲು ನಾನು ಆಲ್ರೆಡಿ IMA ರೂಲ್ನ ಎನೇಬಲ್ ಮಾಡಿದ್ದೀನಿ. IMA ರೂಲ್ ಒಳಗಡೆ ಬಂದು ನಾನು DynamoDB ಫುಲ್ ಆ್ಯಕ್ಸೆಸ್ ಕೊಟ್ಟಿದ್ದೀನಿ. ಒಂದು ನಿಮಿಷ. ರೋಲ್ಸ್, ನಾನು ನಂದು ರೋಲ್ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಲ್ಯಾಂಬ್ಡಾ ಫಂಕ್ಷನ್ಗೆ ಅಟ್ಯಾಚ್ ಆಗಿರೋದು. ಇಲ್ಲಿ ನೋಡ್ಬೋದು, ನಾನು ಅಮೆಝಾನ್ DynamoDB ಫುಲ್ ಆ್ಯಕ್ಸೆಸ್ ಅಂತ ಆ್ಯಡ್ ಮಾಡಿದ್ದೀನಿ. ನಾನು ಇಲ್ಲಿ ಜಸ್ಟ್ ಆ್ಯಡ್ ಪರ್ಮಿಷನ್ ಅಟ್ಯಾಚ್ ಪಾಲಿಸಿಗೆ ಹೋಗಿ ಇಲ್ಲಿ ಡೈನಮೋ ಫುಲ್ ಆ್ಯಕ್ಸೆಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಎನೇಬಲ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಓಕೆ ಮಾಡಿ ಅಷ್ಟೇ. ಆವಾಗ ನಿಮ್ಗೆ ಇಲ್ಲೇ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ನಿಮ್ಗೊಂದು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನಂದು ಒಂದು 5 ಮಿನಿಟ್ಸ್ ಆದಮೇಲೆ ಅದು ಒಪ್ಪಾಗಿದ್ದು, ಅಂತಂದರೆ ನಾನು ಇದನ್ನು ಆ್ಯಕ್ಸೆಸ್ ಮಾಡೋಕ್ಕಾಗಿದೆ ಎ ಪಿ ಐನ. ಇವಾಗ ನಾನು ಆಲ್ರೆಡಿ 5 ಮಿನಿಟ್ಸ್ ಮೇಲಾಗಿದೆ. ನಾನು ಏನು ಮಾಡ್ತೀನಿ, ಇವಾಗ ಹೋಗಿ ಇನ್ನೊಂದು ಸರಿ ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡಿ ನಂದು ರೋಡ್ ಪಾತ್ ಏನಿದೆ ಅದನ್ನು ನಾನು ಕೊಡ್ತೀನಿ, ಯೂಸರ್ಸ್. ಓಕೆ, ಈ ರೀತಿ ಬಂತು ಅಂತ ಅಂದರೆ ನಿಮಗೆ ಆ ಕಡೆಯಿಂದ DynamoDB ಟೇಬಲಿಂದ ನಿಮ್ಮ ಡೇಟಾ ರಿಟ್ರೀವ್ ಆಗ್ತಾ ಇದೆ ಅಂತ ಅರ್ಥ. ಏನಕ್ಕೆ ಈ ರೀತಿ ಬ್ಲ್ಯಾಂಕ್ ಬರ್ತಾ ಇದೆ ಅಂತಂದರೆ, ನೀವು ಯಾವುದೇ ರೀತಿ ಡೇಟಾನ ಇನ್ನೂ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಈ ರೀತಿ ಬ್ಲ್ಯಾಂಕ್ ಬರ್ತಾ ಇದೆ. ಯಾವ ರೀತಿ ನೀವು ಬೇರೆ ವೆಬ್ಸೈಟ್ಗಳಲ್ಲಿ ಏನಾದರೂ ಡೇಟಾನ ರಿಟ್ರೀವ್ ಮಾಡೋಕ್ಕೆ ಹೋದಾಗ ಡೇಟಾ ನಾಟ್ ಫೌಂಡ್ ಅಂತ ಬರುತ್ತೋ, ಅದೇ ರೀತಿ ಇಲ್ಲಿ ಬಂದು ನಿಮಗೆ ಈ ರೀತಿ ಸಿಂಬಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತ ಅಂದರೆ, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಇವಾಗ ಪೋಸ್ಟ್ ಮ್ಯಾನ್ಗೆ ಹೋಗೋಣ. ಪರ್ಟಿಕ್ಯುಲರ್ ಟೂಲ್ ಒಳಗಡೆ ಹೋಗಿ ನಾವು ಡೇಟಾನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನಾನು ಇನ್ನೊಂದು ನೆಕ್ಸ್ಟ್ ಟ್ಯಾಬ್ ಓಪನ್ ಮಾಡ್ಕೊಳ್ತೀನಿ, ಬೇಕಾಗಿಲ್ಲ ನನಗೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಈ ಪಾತ್ ಏನಿದೆ ಅದನ್ನು ಪೇಸ್ಟ್ ಮಾಡ್ತೀನಿ, ಎ ಪಿ ಐ ಪಾತು, ಮತ್ತು ಸೆಂಡ್ ಅಂತ ಕೊಡ್ತೀನಿ. ಔಟ್ಪುಟ್ ಬಂದು ಬರ್ತಾ ಇದೆ ನೋಡಿ. ಇವಾಗ ಗೆಟ್ ಆಯಿತು. ಇಲ್ಲಿ ನೀವು ಬ್ರೌಸರಲ್ಲಿ ಬಂದು ಇದು ಡೈರೆಕ್ಟು ಈ ಪಾತ್ ಹಾಕಿದ್ರೆ ಡಿಫಾಲ್ಟ್ ಆಗಿ ಗೆಟ್ ಮಾತ್ರ ವರ್ಕ್ ಆಗೋದು. ಯಾವ ರೀತಿ ರೀಡ್ ಮಾತ್ರ ವರ್ಕ್ ಆಗೋದು, ಅಲ್ಲಿಂದ ಏನು ಡೇಟಾ ಇರುತ್ತೋ ಅದು ಡಿಸ್ಪ್ಲೇ ಮಾತ್ರ ವರ್ಕ್ ಆಗೋದು, ಗೆಟ್ ಮೆಥಡ್ ಮಾತ್ರ. ಪೋಸ್ಟ್ ಮೆಥಡ್ ಅವಕ್ಕೆಲ್ಲ ನೀವು ಬಂದು ಸ್ಪೆಷಲ್ ಆಗಿ ಟೂಲ್ ಯೂಸ್ ಮಾಡಬೇಕಾಗುತ್ತೆ. ನಾನು ಇದರಲ್ಲಿ ಬಂದು ಪೋಸ್ಟ್ ಮ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ನಾನು ಪುಟ್ ಮೆಥಡ್ ಯೂಸ್ ಮಾಡ್ತೀನಿ. ಪುಟ್ ಮೆಥಡ್ ಯೂಸ್ ಮಾಡಿ ನನ್ನ ಡೇಟಾನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬಾಡಿ ಒಳಗಡೆ ಹೋಗಿ ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದು ನನಗೆ ಐಟಮ್ಸ್ಗಳು ಯಾವ್ದು ಅಂತ ನಾನು ಲ್ಯಾಂಬ್ಡಾ ಫಂಕ್ಷನ್ ಒಳಗೆ ಚೆಕ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಯಾವ ಐಟಮ್ಗಳು ಕೊಟ್ಟಿದ್ದೀನಿ ಆ್ಯಡ್ ಮಾಡೋಕ್ಕೋಸ್ಕರ ಅಂತ. ಓಕೆ, ಇಲ್ಲಿ ನೋಡ್ಬೋದು ಐಟಮ್ ಬಂದು ಐ ಡಿ ನಾವು ಆಲ್ರೆಡಿ ಟೇಬಲಲ್ಲಿ ಕೊಟ್ಟಿದ್ದೀವಿ. ಅದು ಆಟೋಮೆಟಿಕಾಗಿ ಇಂಕ್ರಿಮೆಂಟ್ ಮಾಡ್ಕೊ ಹೋಗ್ತಾ ಇರುತ್ತೆ. ಒಂದೇ ಡೇಟಾ ಆ್ಯಡ್ ಮಾಡಿದ್ರೆ 0 ಅಂತ ಅಸೈನ್ ಆಗುತ್ತೆ, ಎರಡನೇ ಡೇಟಾ ಆ್ಯಡ್ ಮಾಡಿದ್ರೆ 1 ಅಂತ ಅಸೈನ್ ಆಗುತ್ತೆ. ಆ ರೀತಿ ಸೀರಿಯಲಾಗಿ ಅಸೈನ್ ಮಾಡ್ತಾ ಹೋಗುತ್ತೆ. ನಮ್ಗೆ ಇಲ್ಲಿ ಬಂದು ನಾವು ಆ್ಯಡ್ ಮಾಡಬೇಕಾಗಿರೋದು ಯೂಸರ್ ನೇಮು ಮತ್ತು ಇಮೇಲ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಯೂಸರ್ ನೇಮ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇವಾಗ ಮೊದಲು ನಾನು ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಕೀ ಆ್ಯಂಡ್ ವ್ಯಾಲ್ಯೂ ಪೇರಲ್ಲಿ ನೀವು ಡೇಟಾನ ಆ್ಯಡ್ ಮಾಡ್ತೀರಿ. ಕೀ ಆ್ಯಂಡ್ ವ್ಯಾಲ್ಯೂ ಪೇರಲ್ಲಿ ಇಲ್ಲಿ ಬಂದು ಕೀ ಯಾವುದಾಗಿರುತ್ತೆ ಅಂತಂದರೆ ಯೂಸರ್ ನೇಮ್. ಇಲ್ಲಿ ನೋಡ್ಬೋದು ಯೂಸರ್ ನೇಮ್, ಇಮೇಲ್.
ಯೂಸರ್ ನೇಮ್ ಕೀ ಇದು ಬಂದು ಡೇಟಾ ಬಂದು ಮುರುಳಿ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ವ್ಯಾಲ್ಯೂ ಬಂದು ಕೀ ಬಂದು ಇಮೇಲು, ವ್ಯಾಲ್ಯೂ ಬಂದು ನಾನು ನನ್ನ ಇಮೇಲ್ ಐ ಡಿ ಕೊಡ್ತೀನಿ @gmail.com. ಇವಾಗ ನಾವು ಪುಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನೋಡ್ಬೋದು ಪುಟ್ ಯೂಸರ್ ಮುರುಳಿ ಆಲ್ರೆಡಿ ಇವಾಗ ಇನ್ಸರ್ಟ್ ಆಗಿದೆ. ಇಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, ಯಾಕಂದರೆ ಇದು ಗೆಟ್ ಮೆಥಡ್ ಡೈರೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಬಂದು ಮುರುಳಿ, ಇಮೇಲ್ ಬಂದು ಮುರುಳಿ @gmail.com, ಐ ಡಿ ಬಂದು 0. ಓಕೆನಾ. ಇದೇ ರೀತಿ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡೋಣ ನಾವು. ಮುರುಳಿ ಬದಲು ರಾಜು. ಓಕೆ, ಇವಾಗ ನಾನು ಸೆಂಡ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ರಾಜು ಆ್ಯಡ್ ಆಯಿತು. ನಾವು ಇಲ್ಲೇ ಪುಟ್ ಮೆಥಡ್ ಗೆಟ್ ಮೆಥಡ್ ಯೂಸ್ ಮಾಡ್ಕೊಳ್ಬೇಕಾದ್ರೆ ರಿಟ್ರೀವ್ ಮಾಡ್ಬೋದು. ಇಲ್ಲಿ ನೋಡಿ 2 ರೆಕಾರ್ಡ್ ಆ್ಯಡ್ ಆಗಿದೆ. ಇವಾಗ ನಾನು ಈ ರಾಜುನ ನಾನು ಯಾವುದೋ ರಾಣಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಈ ಜಿಮೇಲ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಜಿಮೇಲ್ ಬಂದು ನಾನು ರಾಜು ಅಂತ ಇರೋದನ್ನು ರಾಣಿ ಅಂತ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಯಾವ ಮೆಥಡ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಪ್ಯಾಚ್ ಮೆಥಡ್ ಯೂಸ್ ಮಾಡ್ತೀನಿ. ಪ್ಯಾಚ್ ಮೆಥಡ್ ಅಂತ ಅಂದರೆ ಅಪ್ ಟು ಡೇಟ್ ಅಂತ ಅರ್ಥ. ಇವಾಗ ನಾವು ಪ್ಯಾಚ್ ಮೆಥಡ್ ಯೂಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಲ್ಯಾಂಬ್ಡಾ ಫಂಕ್ಷನಲ್ಲಿ ಇದು ಆ ಮೆಥಡ್ಗೆ ಹೋಗೋಣ. ಪ್ಯಾಚ್ ಮೆಥಡ್ ಇಲ್ಲಿ ನೋಡ್ಬೋದು. ನೀವು ಪ್ಯಾಚ್ ಮೆಥಡ್ನ ಸೆಲೆಕ್ಟ್ ಮಾಡಿ ರೂಟ್ ಪಾತ್ ಬಂದು /users ಆದಮೇಲೆ ಐ ಡಿ ಕೊಡಬೇಕಾಗುತ್ತೆ. ನೀವು ಐ ಡಿ ಕೊಡಬೇಕಾಗುತ್ತೆ. ಐ ಡಿ ಕೊಟ್ಟಾಗ ಅಷ್ಟೇ ಪ್ಯಾಚ್ ವರ್ಕ್ ಆಗೋದು. ಇಲ್ಲಿ ನೋಡ್ಬೋದು API ಗೇಟ್ವೇಲಿ ನಾವು ರೀಡೈರೆಕ್ಟ್ ಮಾಡಿದ್ದೀವಿ ರೂಟ್ಸ್ಗಳನ್ನ. ಯೂಸರ್ಸ್ ಒಳಗಡೆ ಹೋಗಿ ನೀವು ಐ ಡಿ ಅಂತ ಕೊಟ್ಟು ಪ್ಯಾಚ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಕೋಡ್ ಏನಿದೆ, ಈ ಬ್ಲಾಕ್ ಏನಿದೆ, ಮೆಥಡ್ ಏನಿದೆ, ಇದು ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ಯಾಚ್ ಅಂತ ಕೊಟ್ಟು /ಐ ಡಿ ಬಂದು ಇದು ಐ ಡಿ ಬಂದು 1 ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ನಾನು ಡೇಟಾ ಯೂಸರ್ ನೇಮ್ ರಾಜುನೇ ಇರಲಿ, ಇಲ್ಲಿ ಬಂದು ಇದು ಮಾತ್ರ ಚೇಂಜ್ ಮಾಡ್ತೀನಿ. ನಾನು ರಾಜು ಬದಲು ರಾಣಿ ಅಂತ ಚೇಂಜ್ ಮಾಡಿ ನಾನು ಇವಾಗ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯೂಸರ್ ಅಪ್ಡೇಟ್ ಆಗಿದೆ. ಅಪ್ಡೇಟೆಡ್ ಯೂಸರು. ನೆಕ್ಸ್ಟ್ ಇಲ್ಲಿ ಬಂದು ನಾವು ಚೆಕ್ ಮಾಡೋಣ. ಗೆಟ್ ಮೆಥಡಲ್ಲಿ ಚೆಕ್ ಮಾಡೋಣ. ಗೆಟ್ ಮೆಥಡಲ್ಲಿ ಚೆಕ್ ಮಾಡಬೇಕು ಅಂತ ಅಂದರೆ ನಾವು ರೂಟ್ ಬಂದು /users ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ರಾಜು ಅಂತ ಇದ್ದು ರಾಜು @gmail.com ಅಂತ ಇರೋದು ರಾಣಿ ಕನ್ವರ್ಟ್ ಆಗಿದೆ. ಇವಾಗ ನಮಗೆ ಮೊದಲ ಮೆಥಡು ಗೆಟ್ಟದು ನಮ್ಗೆ ಗೊತ್ತಾಯಿತು, ಈ ಥರ ರಿಟ್ರೀವ್ ಮಾಡೋದು. ಪುಟ್ಟದು ಗೊತ್ತಾಯಿತು, ಡೇಟಾನ ಆ್ಯಡ್ ಮಾಡೋದು. ಪ್ಯಾಚದು ಗೊತ್ತಾಯಿತು, ನಾವು ಈ ಥರ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಒಂದು ಐಟಮ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡೋದು. ನೆಕ್ಸ್ಟ್ ಡಿಲೀಟ್ ಮೆಥಡ್ ನೋಡೋಣ. ಡಿಲೀಟ್ ಮೆಥಡ್ ಬಂದು ನಾನು ರೋ 1 ಡಿಲೀಟ್ ಮಾಡ್ತೀನಿ, ಅಥವಾ 0 ಬೇಕಾದ್ರೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು 1 ಡಿಲೀಟ್ ಮಾಡ್ತೀನಿ. ಇಲ್ಲಿ ಹೋಗಿ ಜಸ್ಟ್ ನಾನು 1 ಅಂತ ಸೆಲೆಕ್ಟ್ ಮಾಡ್ತೀನಿ. 1 ಅಂತ ಸೆಲೆಕ್ಟ್ ಮಾಡಿ ಜಸ್ಟ್ ಡಿಲೀಟ್ ಅಂತ ಕೊಟ್ಟು ಓಕೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ ಡಿಲೀಟೆಡ್ ಐಟಮ್ 1 ಅಂತ ಅಂದರೆ 1 ಐ ಡಿದು ಡಿಲೀಟ್ ಆಗಿದೆ ಅಂತ ಅರ್ಥ. ಜಸ್ಟ್ ಗೆಟ್ ಮೆಥಡ್ ಕೊಟ್ಟು ನಾನು ಇಲ್ಲಿ ಸೆಂಡ್ ಅಂತ ಕೊಟ್ಟರೆ ಓಕೆ, ಇಲ್ಲಿ /1 ಅಂತ ಕೊಡಬಾರ್ದು, ಯಾಕಂದರೆ ರೂಟ್ ಪಾತು ಗೆಟ್ಟದು ಬೇರೆ ಎಲ್ಲ. ಓಕೆ, ಇಲ್ಲಿ ನೋಡ್ಬೋದು ಬರೀ 1 ಮಾತ್ರ ಇದೆ. ಇಲ್ಲೇ ತೋರಿಸ್ತೀನಿ ನಿಮಗೆ, 1 ಮಾತ್ರ ಇದೆ, 0 ಮಾತ್ರ ಇದೆ, ಒಂದು ರೆಕಾರ್ಡ್ ಮಾತ್ರ ಇದೆ. ಇನ್ನೊಂದು ಐ ಡಿ ನಂಬರ್ 1 ಅದು ಡಿಲೀಟ್ ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ ನೋಡ್ಬೋದು ಯಾರೇ ಈ ಲಿಂಕ್ನ ಆಕ್ಸೆಸ್ ಮಾಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಂಕ್ ಏನಾದರೂ ಲೀಕ್ ಆಯಿತು ಅಂತಂದರೆ, ಅಥವಾ ಯಾವುದೋ ಒಂದು ಕಂಪ್ನಿಗೆ ನಾವು ಕೊಟ್ಟಿರ್ತೀವಿ, ಆ ಕಂಪ್ನಿಯವರು ಇದನ್ನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿಲ್ಲ, ಸೆಕ್ಯೂರಾಗಿ ಹ್ಯಾಂಡ್ಲ್ ಮಾಡಿಲ್ಲ ಅಂತಂದರೆ, ಇದು ಪಬ್ಲಿಕ್ ಕೈಗೆ ಹೋಯಿತು ಅಂತಂದರೆ, ಯಾರೋ ಹ್ಯಾಕರ್ ಕೈಗೆ ಹೋಯಿತು ಅಂತಂದರೆ ಅವ್ರು ಬಂದು ನಮ್ಮದು ಇರೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲನೂ ನೋಡ್ಬೋದು. ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ಅಂದರೆ ಜಸ್ಟ್ ಇದಕ್ಕೆ ಒಂದು ಸೆಕ್ಯೂರಿಟಿನ ಅಸೈನ್ ಮಾಡ್ತೀವಿ. ಯಾವ ರೀತಿ ಅಂತಂದರೆ ನಾವು ಪರ್ಟಿಕ್ಯುಲರಾಗಿ ಒಂದು ಟೋಕನ್ನ ಜನ್ರೇಟ್ ಮಾಡ್ತೀವಿ. ಆ ಟೋಕನ್ನ ಕೊಟ್ಟು ಈ ಪಾತ್ ಒಳಗಡೆ ನಾವು ಗೆಟ್ ಮೆಥಡ್ ಕೊಟ್ಟರೆ ಅಷ್ಟೇ ವರ್ಕ್ ಆಗೋದು. ಯಾವ ರೀತಿ ಅಂತ ಅಂದರೆ ಇಲ್ಲಿ ಆಥರೈಸೇಷನ್ ಅಂತ ಬರುತ್ತೆ, ಅಥವಾ ಇಲ್ಲಿ ಹೆಡರ್ ಒಳಗಡೆ ಹೋಗಿ ನಾವು ಇಲ್ಲಿ ಆಥರೈಸೇಷನ್ ಅಂತ ಒಂದು ಕೀ ಇದೆ. ಇದರೊಳಗಡೆ ಬಂದು ನಾನು ಕೋಡ್ನ ಪೇಸ್ಟ್ ಮಾಡ್ತೀನಿ, ಅಂದರೆ ಟೋಕನ್ನ ಪೇಸ್ಟ್ ಮಾಡ್ತೀನಿ. ಟೋಕನ್ನ ಪೇಸ್ಟ್ ಮಾಡಿ ಈ ಪಾತ್ನ ಇಲ್ಲಿ ಹಾಕಿ ಗೆಟ್ ಕೊಟ್ಟು ಸೆಂಡ್ ಮಾಡಿದ್ರೆ ಅಷ್ಟೇ ಇಲ್ಲಿ ಡೇಟಾ ರಿಟ್ರೀವ್ ಆಗೋ ಥರ. ಇನ್ ಕೇಸ್ ಏನಾದರೂ ಇಲ್ಲೇನಾದರೂ ಯಾವುದೇ ರೀತಿ ಟೋಕನ್ನ ಮೆನ್ಷನ್ ಮಾಡಿಲ್ಲ ಅಂತಂದರೆ ಈ ಡೇಟಾ ರಿಟ್ರೀವ್ ಆಗ್ಬೋದು. ಆ ರೀತಿ ನಾನು ಸೆಕ್ಯೂರ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಅಂತಂದರೆ ನಾವು ಇಲ್ಲಿ ನೋಡ್ಬೋದು, ಈ ಇಮೇಜಲ್ಲಿ ನೋಡ್ದಂಗೆ ಆತನ ಒಂದು ಥರ್ಡ್ ಪಾರ್ಟಿ ಪ್ರೊವೈಡರ್ ಮುಖಾಂತರ ನಾವು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಇವಾಗ ನಾನು ಒಂದು ಟ್ಯಾಬ್ ಓಪನ್ ಮಾಡ್ಕೊಳ್ತೀನಿ. ಇದರೊಳಗೆ ಒಂದು auth0 ಅಂತ ಟೈಪ್ ಮಾಡ್ತೀನಿ. ವೆಬ್ಸೈಟ್ ಒಳಗಡೆ ಹೋಗ್ತೀನಿ. ಇನ್ ಕೇಸ್ ನಿಮ್ಮ ಅಕೌಂಟ್ ಇಲ್ಲ ಅಂತಂದರೆ ಸೈನಪ್ ಮುಖಾಂತರ ಸೈನಪ್ ಆಗ್ಬೋದು. ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಾನು ಲಾಗಿನ್ ಕ್ಲಿಕ್ ಮಾಡ್ತೀನಿ. ಓಕೆ, ಇದು ಆಲ್ರೆಡಿ ನಂದು ಸೈನ್ ಇನ್ ಆಗಿದೆ. ಓಕೆ, ನಾನು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಒಂದು APIನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದು ನೀವು API ಯೂಸ್ ಮಾಡಿ ಟೋಕನ್ನ ಜನ್ರೇಟ್ ಮಾಡೋದು.
ಕ್ರಿಯೇಟ್ ಎ ಪಿ ಐ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನಿಮ್ದು ಎ ಪಿ ಐ ನೇಮ್ ಕೊಡಿ. ನಾನು ಬಂದು ಮೈ ಎ ಪಿ ಐ ಅಂತ ಕೊಡ್ತೀನಿ. ಓಕೆ 01. ಓಕೆ, ಇಲ್ಲಿ ಐಡೆಂಟಿಫೈಯರ್ ಬಂದು ನಿಮ್ಮದು ಎಂಡ್ ಪಾಯಿಂಟ್ ಏನಿದೆ ಅದನ್ನು ಎಂಡ್ ಪಾಯಿಂಟ್ ಕೊಡಿ. ಇದು ಯಾವ್ದು ಜನ್ರೇಟ್ ಆಗಿರುತ್ತೆ ಅದನ್ನು ನಾನು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೇನಾದ್ರು ಇದೆಯಾ ಕೆಳಗಡೆನೂ? ಓಕೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ರಿಯೇಟ್ ಆಯಿತು. ಓಕೆ, ಇಲ್ಲಿ ನಾನು ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಪರ್ಮಿಷನ್ ಬಂದು ರೀಡ್ ಯೂಸರ್ ಕೊಡ್ತೀನಿ. ರೀಡ್ ಯೂಸರ್ಸ್ ಅಂತ ಕೊಟ್ಟು ಡಿಸ್ಕ್ರಿಪ್ಷನ್ ಟೈಪ್ ಮಾಡಿಬಿಟ್ಟು ಆ್ಯಡ್ ಕೊಡ್ತೀನಿ. ಓಕೆ, ಪರ್ಮಿಷನ್ ಆ್ಯಡ್ ಆಗಿದೆ. ಓಕೆ 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 ಮೆಷಿನ್ ಟು ಮೆಷಿನ್ ಅಪ್ಲಿಕೇಶನಲ್ಲಿ ನಾವು ಜನ್ರೇಟ್ ಮಾಡಬೇಕಾಗುತ್ತೆ, ಬಟ್ ಆಲ್ರೆಡಿ ಟೆಸ್ಟ್ ಅಪ್ಲಿಕೇಶನ್ ಅಂತ ಜನ್ರೇಟ್ ಆಗಿದೆ. ನಾನು ಇನ್ನೊಂದು ಜನ್ರೇಟ್ ಮಾಡ್ತೀನಿ, ಅದು ಡಿಫಾಲ್ಟಾಗಿ ಜನ್ರೇಟ್ ಆಗಿರೋದು. ಇಲ್ಲಿ ನೋಡ್ಬೋದು ಮೈ ಎ ಪಿ ಏನಿದೆ ಟೆಸ್ಟ್ ಅಪ್ಲಿಕೇಶನ್. ಓಕೆ, ನಾನು ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮೆಷಿನ್ ಟು ಮೆಷಿನ್ ಜನ್ರೇಟ್ ಮಾಡಿ ನಾನು ನೇಮ್ ಬಂದು ಮೈ ಎ ಪಿ ಐ 01 ಅಂತ ಕೊಟ್ಟು ಓಕೆ ನೀವು ಅಂತ ಕೊಟ್ಟು ಕ್ರಿಯೇಟ್ ಮಾಡ್ತೀನಿ, ಯಾಕಂದ್ರೆ ಕನ್ಫ್ಯೂಷನ್ ಬೇಡ ಅಂತ. ನಾನು ಇಲ್ಲಿ ಬಂದು ಎ ಪಿ ಐ ಬಂದು ಮೈ ಎ ಪಿ ಐ 01 ಸೆಲೆಕ್ಟ್ ಮಾಡಿಕೊಂಡು ಆ ಪರ್ಮಿಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಥರೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಲೇಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಕೆಳಗಡೆ ಬಂದು ನಿಮ್ಮದು ಟೋಕನ್ ಕಾಣಿಸ್ತಾ ಇದೆ, ಬೇರೆ ಟೋಕನ್ ಅಂತ. ಇದಾಗಿರುತ್ತೆ ನಿಮ್ಮದು ಆಥರೈಸೇಷನ್ ಟೋಕನ್ನು. ಇದ್ರ ಮುಖಾಂತರ ನೀವು ಸೆಕ್ಯೂರಾಗಿ ಆಕ್ಸೆಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾನು ಎ ಪಿ ಐ ಗೇಟ್ವೇಯಲ್ಲಿ ಹೋಗ್ತೀನಿ. ನಾನು ಎ ಪಿ ಐಸ್ ಒಳಗಡೆ ಹೋಗಿ HTTP API ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಡಿಸ್ಪ್ಲೇ ತೋರಿಸುತ್ತೆ. ಪುಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಡೈರೆಕ್ಟಾಗಿ ಇಲ್ಲೇ ಅಟ್ಯಾಚ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಇದೆ ನಿಮಗೆ, ಇಲ್ಲಿ ಆಥರೈಸೇಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಅದ್ರ ಮುಖಾಂತರ ಕ್ಲಿಕ್ ಮಾಡ್ಬೋದು. ನಾನು ಪುಟ್ ಮೊದಲು ಗೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಗೆಟ್ಟು ಡಿಸ್ಪ್ಲೇ ಆಗ್ತಾಯಿದೆ ಆಲ್ರೆಡಿ ಡೇಟಾ, ಅದರಿಂದ ಇಲ್ಲಿ ನೋಡ್ಬೋದು ಗೆಟ್ಟು ಡೈರೆಕ್ಟಾಗಿ ಡಿಸ್ಪ್ಲೇ ಆಗ್ತಾಯಿದೆ. ಯಾವುದೇ ಯೂಸರ್ ಬಂದು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು ಡೇಟಾನ. ಬಟ್ ನನಗೆ ಈ ರೀತಿ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋದು ಬೇಕಾಗಿಲ್ಲ. ನಾನು ಯಾವಾಗ ಆಥರೈಸ್ ಟೋಕನ್ ಕೊಡ್ತೀನೋ, ಯಾರ ಹತ್ರ ಟೋಕನ್ ಇರುತ್ತೋ ಅವ್ರು ಮಾತ್ರ ಆಕ್ಸೆಸ್ ಮಾಡೋ ಥರ ನಾನು ಸೆಕ್ಯೂರಾಗಿ ನನ್ನ ಎ ಪಿ ಐನ ಇಟ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಗೆಟ್ನ ಸೆಲೆಕ್ಟ್ ಮಾಡಿಕೊಂಡು ಅಟ್ಯಾಚ್ ಆಥರೈಸೇಷನ್ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ಕ್ರಿಯೇಟ್ ಆ್ಯಂಡ್ ಅಟ್ಯಾಚ್ ಆಥರೈಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಒಂದು JWT ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೇಮ್ ಕೊಡ್ತೀನಿ ನಾನು, ಸೆಕ್ಯೂರಿಂಗ್ ಎ ಪಿ ಐ. ಓಕೆ, ಇಶ್ಯೂರ್ URL ಬಂದು ನೀವು ತಿರ್ಗಾ 10 ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್. ಇಲ್ಲಿ ಬಂದು ಕಸ್ಟಮ್ ಡೊಮೈನಲ್ಲಿ ಬಂದು ನೀವು ಕಸ್ಟಮ್ ಡೊಮೈನ್ ಇದೆ ಒಂದು, ನಿಮ್ಗೇನಾದರೂ ನಿಮ್ಮ ಪರ್ಟಿಕ್ಯುಲರ್ ನಿಮಗೆ ನಿಮ್ಮ ನೇಮಲ್ಲಿ ಬೇಕು, ಅದು ನಿಮ್ಮ ಪ್ರಾಜೆಕ್ಟ್ ನೇಮಲ್ಲಿ ಬೇಕು ಅಂತ ನೀವು ಪೇ ಮಾಡಬೇಕಾಗುತ್ತೆ. ಅವರೊಂದು ಅಕೌಂಟ್ ಜನ್ರೇಟ್ ಮಾಡಿಕೊಡ್ತಾರೆ ಡೊಮೈನ್ನ, ಆ ಡೊಮೈನ್ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಫ್ರೀ ಆಗಿರೋದ್ರಿಂದ ಅವ್ರು ಏನು ಕೊಟ್ಟಿದ್ದಾರೆ ಅದರಿಂದ ಡೊಮೈನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಓಕೆ ಎ ಪಿ ಐ ಗೇಟಲ್ಲಿ ಹೋಗಿ ನಾನು ಇಲ್ಲಿ ಮೊದಲು HTTPS ಅಂತ ಟೈಪ್ ಮಾಡ್ತೀನಿ. ಓಕೆ, ಅದಾದಮೇಲೆ ಡೊಮೈನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಆ್ಯಡ್ ಆಡಿಯನ್ಸ್ ಬಂದು ಕ್ಲಿಕ್ ಮಾಡಿ. ಆ್ಯಡ್ ಆಡಿಯನ್ಸ್ ಬಂದು ನಂದು ಎ ಪಿ ಐ ಮೈ ಎ ಪಿ ಐ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಬಂದು Auth0ಗೆ ಹೋಗಿ ನಾನು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಎ ಪಿ ಐ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎ ಪಿ ಐ ಆಡಿಯನ್ಸ್ ಅಂತ ತೋರಿಸುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೋಗಿ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಆ್ಯಂಡ್ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇವಾಗ ನೋಡ್ಬೋದು ಯಾವ ರೀತಿ ನಿಮಗೆ AWS ಲ್ಯಾಂಬ್ಡಾದು ಒಂದು ಸ್ಟಿಕ್ಕರ್ ಅಟ್ಯಾಚ್ ಆಯಿತು, ಅದೇ ರೀತಿ ನಿಮಗೆ ಇಲ್ಲಿ ಅಟ್ಯಾಚ್ ಆಗಿದೆ ನೋಡ್ಬೋದು. ಇಲ್ಲಿ ಇಂಟಿಗ್ರೇಷನ್ ಹೋಯಿತು ಅಂತ ನೋಡ್ಬೋದು. ಇಲ್ಲಿ AWS ಲ್ಯಾಂಬ್ಡಾ ಫಂಕ್ಷನನ್ನು ಅಟ್ಯಾಚ್ ಮಾಡಿದಾಗ ಆ ರೀತಿ ಸ್ಟಿಕ್ಕರ್ ಎನೇಬಲ್ ಆಯಿತು. ಅದೇ ರೀತಿ ಇಲ್ಲಿ ಅಥೆಂಟಿಕೇಶನ್ ಸ್ಟಿಕ್ಕರ್ ಎನೇಬಲ್ ಆಗಿದೆ. ಓಕೆ, ಡಿಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಡಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಡಿಪ್ಲಾಯ್ ಟು ಸ್ಟೇಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ಅನ್ಆಥರೈಸ್ಡ್ ಅಂತ ಬರ್ತದೆ. ಏನಕ್ಕೆ ಅಂತ ಅಂದರೆ ನಾವು ಆಲ್ರೆಡಿ ಆ ಗೆಟ್ ಮೆಥಡ್ ಮಾತ್ರ ನಾವು ಸೆಕ್ಯೂರಿಟಿನ ಅಸೈನ್ ಮಾಡಿದ್ದೀವಿ. ಟೋಕನ್ ಯೂಸ್ ಇದ್ದವ್ರು ಮಾತ್ರ ರೀಡ್ ಮಾಡೋಕ್ಕಾಗೋದು, ಎಲ್ಲ ಡೇಟಾನ ಫೆಚ್ ಮಾಡೋಕ್ಕಾಗೋದು ಆ ರೀತಿ. ಇಲ್ಲೋಗಿ ನೋಡ್ಬೋದು ಸೆಂಡ್ ಕೊಟ್ರು ಇಲ್ಲಿ ಅನ್ಆಥರೈಸ್ಡ್ ಅಂತ ಬರ್ತದೆ ಪೋಸ್ಟ್ ಮ್ಯಾನಲ್ಲೂ. ಓಕೆ, ನಾನು ಇವಾಗ ಪ್ಯಾಚ್ ಕೊಡ್ತೀನಿ. ಪ್ಯಾಚ್ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ನಾವು ಇನ್ನೂ ಆಥರೈಸೇಷನ್ ಅಟ್ಯಾಚ್ ಮಾಡಿಲ್ಲ. ಈ ಟೋಕನ್ ಇದ್ರ ಮಾತ್ರ ಎನೇಬಲ್ ಆಗೋದು ಅಸೈನ್ ಮಾಡಿಲ್ಲ, ಅದಕ್ಕೋಸ್ಕರ ಎನೇಬಲ್ ಆಗ್ತದೆ. ನಾನು ಇಲ್ಲಿ ಬಂದು ಯೂಸರ್ ಬಂದು 0 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. 0 ಅಂತಂದರೆ ಮುರುಳಿ ಏನೋ ಸಮಥಿಂಗ್ ಅಂತ ಇತ್ತು 0 ಐಡಿಲಿ. ಇವಾಗ ನಾನು ಮುರುಳಿ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ID ಬಂದು ನಾನು ರಾಣಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಸರ್ ನೇಮ್ ಮುರುಳಿ ಇತ್ತು,
ಇಮೇಲ್ ಬಂದು murali@gmail.com ಇತ್ತು. ನಾನು ರಾಣಿಗೆ ಪ್ಯಾಚ್ ಮಾಡ್ತಿದ್ದೀನಿ ಅಂದರೆ ಅಪ್ಡೇಟ್ ಮಾಡ್ತಿದ್ದೀನಿ, ಅಪ್ಡೇಟ್ ಆಗಿದೆ. ಇವಾಗ ಗೆಟ್ ಮೆಥಡ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡೋಣ, ಅಥವಾ ಪ್ಯಾಚು ಓಕೆ ಆಗಿದೆ. ಗೆಟ್ ಸೆಲೆಕ್ಟ್ ಮಾಡಿಕೊಂಡು ಒಂದ್ಸರಿ ರಿಮೂವ್ ಮಾಡ್ತೀನಿ ಇದನ್ನು. ಓಕೆ ಸೆಲೆಕ್ಟ್ ನೋಡಿ, ಅನ್ಆಥರೈಸ್ಡ್ ಅಂತ ಬರ್ತಾ ಇದೆ. ಏನಕ್ಕೆ ಅಂತಂದರೆ ಅದು ಟೋಕನ್ ಕೇಳ್ತಿದೆ. ಅಪ್ಡೇಟು ಮತ್ತು ಪುಟ್ಟು ಡಿಲೀಟ್ಗೆ ಯಾವುದೇ ರೀತಿ ಕೇಳ್ತಾ ಇಲ್ಲ, ಬಟ್ ಇದಕ್ಕೆ ಮಾತ್ರ ಕೇಳ್ತಾ ಇದೆ. ಓಕೆ, ನಾನಿವಾಗ ಎ ಪಿ ಐ ಗೇಟ್ವೇ ಹತ್ರ ಹೋಗ್ತೀನಿ, ಅಥವಾ ಓಕೆ, ನಾನು ಮೊದಲು ಟೋಕನ್ ನೋಡೋಣ. ಎ ಪಿ ಐ ಒಳಗಡೆ ಹೋಗ್ತೀನಿ. ಓಕೆ, ಕ್ವಿಕ್ ಸ್ಟಾರ್ಟ್ ಇಲ್ಲಿ ಮೆಷಿನ್ ಟು ಮೆಷಿನ್ ಟೆಸ್ಟ್ ಒಳಗಡೆ ಇನ್ನು ಅಂಡರ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಟೋಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲು. ಓಕೆ, ನೀವು ಅಬ್ಸರ್ವ್ ಮಾಡೋದು, ನಾನು ಕಸ್ಟಮ್ ಡೊಮೇನ್ ಸೆಲೆಕ್ಟ್ ಮಾಡ್ಕೊಂಡಾಗ ಲಾಸ್ಟಲ್ಲಿ ನಾನು ಸ್ಲ್ಯಾಶ್ ಹಾಕಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಸ್ಲ್ಯಾಶಿಂದ ಯಾವ ರೀತಿ ನಿಮ್ಮದು ಫುಲ್ಲು ಪ್ರಾಜೆಕ್ಟೇ ಇದಾಗುತ್ತೆ ಅನ್ನೋದನ್ನು ತೋರಿಸಿ ಎರರ್ ಬರುತ್ತೆ ಅಂತ. ಇಲ್ಲಿ ನೋಡಿ, ನಾನು ಸೆಂಡ್ ಕೊಡ್ತಾ ಇದ್ದೀನಿ, ಬಟ್ ಅನ್ಆಥರೈಸ್ಡ್ ಅಂತ ಬರ್ತಾ ಇದೆ. ಜಸ್ಟ್ ಅದೊಂದು ಸ್ಮಾಲ್ ಸ್ಲ್ಯಾಶ್ ಹಾಕಿಲ್ದು ಹೋಗಿರೋಕ್ಕೆ ಇಲ್ಲಿ ನೋಡ್ಬೋದು ಅನ್ಆಥರೈಸ್ಡ್ ಅಂತ ಬರ್ತಾ ಇದೆ. ಓಕೆ, ಇನ್ನೊಂದ್ಸರಿ ಚೆಕ್ ಮಾಡೋಣ. ಅನ್ಆಥರೈಸ್ಡ್ ಅಂತ ಬರ್ತಾ ಇದೆ. ಓಕೆ, ಇದು ತಗೊಳ್ತಾ ಇಲ್ಲ. ಲಾಂಬ್ಡಾ ಫಂಕ್ಷನಲ್ಲಿ ಹೋಗ್ತೀನಿ, ನಾನು ಗೆಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಡಿಟ್ ಆಥರೈಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲ್ಯಾಶ್ ಹಾಕಿಲ್ಲ. ಇದೊಂದು ಸ್ಲ್ಯಾಶ್ ಹಾಕಿಲ್ದೋಗಿರೋದಕ್ಕೆ ನಿಮಗೆ ಅಲ್ಲಿ ಡೇಟಾ ರಿಟ್ರೀವ್ ಆಗ್ತಿಲ್ಲ. ಓಕೆ, ಸೇವ್ ಕೊಡ್ತೀನಿ. ಇವಾಗ ಒಂದ್ಸರಿ ಡಿಪ್ಲಾಯ್ ಮಾಡ್ತೀನಿ. ಡಿಪ್ಲಾಯ್ ಮಾಡಿದ್ರೆ ಅಷ್ಟೇ ಕಾನ್ಫಿಗರೇಷನ್ ನಿಮ್ದು ವರ್ಕ್ ಆಗೋದು. ಡಿಪ್ಲಾಯ್ ನೆಕ್ಸ್ಟ್ ಬಂದು ನಾನು ಇವಾಗ ಸೆಂಡ್ ಮಾಡ್ತೀನಿ. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು murali@gmail.com ಅಂತ ಇರೋದು rani@gmail.com ಆಗಿ ಚೇಂಜ್ ಆಗಿದೆ. ಏನಕ್ಕೆ ಅಂತ ನಾನು ಪ್ಯಾಚ್ ಮೆಥಡ್ ಯೂಸ್ ಮಾಡ್ಕೊಂಡು ಯಾವುದೇ ರೀತಿ ಟೋಕನ್ ಇಲ್ದಾನೆ ಡೈರೆಕ್ಟಾಗಿ ಇದು ಮಾಡಿದೆ. ಇವಾಗ ಆಥರೈಸೇಷನ್ ಡಿಸೇಬಲ್ ಮಾಡಿ ನಾನು ಪುಟ್ ಮೆಥಡ್ ಯೂಸ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ಓಕೆ, ನಿಹಾಲ್@gmail.com, ಇದು ಯಾವುದೇ ರೀತಿ ಟೋಕನ್ ಕೇಳಿದ್ರೆ ಟೋಕನ್ ಡಿಸೇಬಲ್ ಮಾಡಿದ್ದೀನಿ ನಾನು. ಓಕೆ, ಸೆಂಡ್ ಅಂತ ಕೊಡ್ತೀನಿ. ಇವಾಗ ನೋಡಿ, ನಿಹಾಲ್ ಅಸೈನ್ ಆಯಿತು. ಗೆಟ್ ಮೆಥಡ್ ಯೂಸ್ ಮಾಡಿ ಆಥರೈಸೇಷನ್ ಎನೇಬಲ್ ಮಾಡಿಲ್ಲ ಅಂತಂದರೆ ಅದು ಓಪನ್ ಆಗಲ್ಲ. ಇವಾಗ ನೋಡ್ಬೋದು, ಇವಾಗ ಎನೇಬಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಎನೇಬಲ್ ಮಾಡಿದಾಗ ಅಷ್ಟೇ ಡೇಟಾ ರಿಟ್ರೀವ್ ಆಗ್ತಾಯಿದೆ. ಯಾರ ಹತ್ರ ಟೋಕನ್ ಇರುತ್ತೋ ಅವ್ರಿಗೆ ಮಾತ್ರ ಡೇಟಾ ಎನೇಬಲ್ ಆಗ್ತಾಯಿದೆ. ಈ ರೀತಿ ನೀವು ಸೆಕ್ಯೂರ್ ಮಾಡ್ಕೋಬೋದು. ಓಕೆ, ನಾನು ಡಿಸೇಬಲ್ ಮಾಡ್ತೀನಿ. ಇವಾಗ ಎಲ್ಲದಕ್ಕೂ ಅಟ್ಯಾಚ್ ಮಾಡೋಣ. ಓಕೆ, ಎರಡು ಮೆಥಡಲ್ಲಿ ಅಟ್ಯಾಚ್ ಮಾಡ್ಬೋದು. ಒಂದೊಂದು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಎ ಪಿ ಐ ಎರಡೆರಡು ಎ ಪಿ ಐ ಅಥವಾ 3 ಪರ್ಟಿಕ್ಯುಲರ್ ಒಂದೊಂದು ಮೆಥಡ್ಗೆ, ಗೆಟ್ ಮೆಥಡ್ಗೆ ಒಂದು ಎ ಪಿ ಐ ಬೇಕು ಮತ್ತು ಪುಟ್ ಮೆಥಡ್ಗೆ ಒಂದು ಎ ಪಿ ಐ ಬೇಕು ಅಂತಂದ್ರೆ ನೀವು ಈ ರೀತಿ ಯೂಸ್ ಮಾಡ್ಬೋದು. ಬಟ್ ನಾನು ಇರೋದು ಒಂದು ಎ ಪಿ ಐ ಮುಖಾಂತರ ನಾನು ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಅಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ನಲ್ಲ ಎಕ್ಸಿಸ್ಟಿಂಗ್ ಆಥರೈಸರು, ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಾನು ಪುಟ್ ಮೆಥಡ್ನ ಸೆಲೆಕ್ಟ್ ಮಾಡಿ ಇದನ್ನೇನು ಯೂಸ್ ಮಾಡಲ್ಲ. ಇವಾಗ ನಾನು ಪುಟ್ ಮೆಥಡ್ನ ಸೆಲೆಕ್ಟ್ ಮಾಡಿ ನಾನು ಎಕ್ಸಿಸ್ಟಿಂಗ್ ಇರೋದು ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಿಸ್ಟಿಂಗ್ ನಾನು ಸೆಕ್ಯೂರ್ ಎ ಪಿ ಐ ಅಂತ ನಾನು ಜನ್ರೇಟ್ ಮಾಡಿದ್ದೆ. ಓಕೆ, ಇವಾಗ ಅದೇ ರೀತಿ ಡಿಲೀಟ್ಗೂ ಕೊಡ್ತೀನಿ. ಅಟ್ಯಾಚ್, ಸೆಕ್ಯೂರ್ ಅಟ್ಯಾಚ್. ಓಕೆ, ಇವಾಗ ನೋಡೋಣ. ಇವಾಗ ನಾನು ಪುಟ್ ಮೆಥಡ್ ಯೂಸ್ ಮಾಡಿ ನಾನು ಏನಾದರೂ ಒಂದು ಡೇಟಾನ ಆ್ಯಡ್ ಮಾಡಬೇಕು ಅಂತ ಅಂದರೆ ಪರ್ಟಿಕ್ಯುಲರ್ ನನ್ನ ಟೋಕನ್ ಇರಬೇಕಾಗತ್ತೆ. ಇವಾಗ ನಾನು ನಿಹಾಲ್ ಬದಲು ನೇತ್ರ ಅಂತ ಕೊಡ್ತೀನಿ. ಓಕೆ, ಇದು ಬಂದು ನೇತ್ರ ಅಂತ ಕೊಡ್ತೀನಿ, ನೇತ್ರ@gmail.com. ಇವಾಗ ನಾನು ಇನ್ನೂ ಟೋಕನ್ ಎನೇಬಲ್ ಮಾಡಿಲ್ಲ. ಇವಾಗ ಟ್ರೈ ಮಾಡೋಣ. ಮೊದಲು ಆ್ಯಡ್ ಆಗ್ತಾಯಿತ್ತು. ಓಕೆ, ಆ್ಯಡ್ ಆಗ್ತಾಯಿದೆ. ಓಕೆ, ನಾನು ಅಲ್ಲಿ ಕರೆಕ್ಟಾಗಿ ಡಿಪ್ಲಾಯ್ ಮಾಡಿಲ್ಲ ಅಂದ್ಕೊಳ್ತೀನಿ ಡೇಟಾನ. ಇಲ್ಲಿ ನೋಡ್ಬೋದು, ಇಲ್ಲಿ ಡಿಪ್ಲಾಯ್ ಮಾಡಬೇಕು. ಎಲ್ಲ ಇದೆಲ್ಲ ಆದಮೇಲೆ ಕಾನ್ಫಿಗರೇಷನ್ ಎಲ್ಲ ಆದಮೇಲೆ ಡಿಪ್ಲಾಯ್ ಮಾಡ್ತಾಯಿದ್ದೀನಿ. ಓಕೆ, ಯಾಕೂ ಸೇಫರ್ ಸೈಡ್ ಇನ್ನೊಂದು ಸರಿ ಡಿಪ್ಲಾಯ್ ಮಾಡ್ಬಿಡ್ತೀನಿ. ಓಕೆ, ಇವಾಗ ಬಂದು ನಾನು ಚೆಕ್ ಮಾಡ್ತೀನಿ. ಇವಾಗ ನೇತ್ರ ಆಲ್ರೆಡಿ ಅಸೈನ್ ಆಗಿದೆ. ಅದ್ರ ಬದಲು ನಾನು ಪುನಿ ಅಂತ ಏನು ಯೂಸ್ ಮಾಡ್ತೀನಿ, ಪುನಿ. ಓಕೆ, ಇವಾಗ ನಾನು ಸೆಂಡ್ ಅಂತ ಕೊಡ್ತೀನಿ. ಸೆಂಡ್ ಅಂತ ಕೊಟ್ಟರೆ ನೋಡಿ, ಅನ್ಆಥರೈಸ್ಡ್ ಅಂತ ಬಂತು. ಪ್ರೀವಿಯಸ್ಲಿ ಏನಾಗಿತ್ತು, ನಾವು ಅಲ್ಲಿ ಡಿಪ್ಲಾಯ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಪ್ರೀವಿಯಸ್ ಸ್ಟೇಟ್ ಏನಿದೆ ಅದನ್ನೇ ತಗೊಳ್ತಾ ಇತ್ತು. ಇವಾಗ ಅದು ಟೋಕನ್ ಕೇಳ್ತದೆ, ಯಾಕಂದರೆ ನಾವು ಡಿಪ್ಲಾಯ್ ಮಾಡಿರೋದ್ರಿಂದ ಕಾನ್ಫಿಗರೇಷನ್ ಅಟ್ಯಾಚ್ ಆಗಿರೋದ್ರಿಂದ ಅದು ತೋರಿಸ್ತಾರೆ. ನೀವು ಎರಡು ಮೆಥಡಲ್ಲಿ ಯೂಸ್ ಮಾಡೋದು, ಅಲ್ಲಿ JWT
ಬ್ಯಾರಿಯರ್ ಅಂತ ಇದೆಯಲ್ಲ, ಇದೆಯಲ್ಲ, ಇದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು ಆಥರೈಸೇಷನಲ್ಲಿ ಹೋಗಿ. ಬಟ್ ನಾನು ಡೈರೆಕ್ಟಾಗಿ ಎಡರಲ್ಲೇ ಕೊಡ್ತಾ ಇದ್ದೀನಿ ಆಥರೈಸೇಷನ್. ಓಕೆ, ಸೆಂಡ್ ಅಂತ ಕೊಡ್ತೀನಿ. ಓಕೆ, ಪುನಿ ಸೆಂಡ್ ಆಯ್ತು. ಇವಾಗ ನೋಡಿ ಆಥರೈಸೇಷನ್ ಟೋಕನ್ ಇದ್ರ ಮಾತ್ರ ಅವನು ಆ್ಯಡು, ಡಿಲೀಟು, ಗೆಟ್ಟು, ಪುಟ್ ಮೆಥಡ್ನ ಯೂಸ್ ಮಾಡೋಕ್ಕಾಗ್ತಾ ಇರೋದು ಅವನು. ಓಕೆ ಓಕೆ, ಐ ಡಿ ನಂಬರ್ 2 ಇದನ್ನು ಬಂದು ನಾನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 2 ಅನ್ನೋದು ನೇತ್ರ ಇದೆ. ಇವಾಗ ಸೆಂಡ್ ಕೊಡ್ತೀನಿ. ಸೆಂಡ್ ಕೊಟ್ಟರೆ ನೋಡ್ಬೋದು ಡಿಲೀಟೆಡ್ ಐಟಮ್ 2, ಎರಡನೇ ಐ ಡಿ ಡಿಲೀಟ್ ಆಗಿದೆ. ಇವಾಗ ಗೆಟ್ ಮೆಥಡ್ ಯೂಸ್ ಮಾಡಿ ಚೆಕ್ ಮಾಡ್ತೀನಿ. ಓಕೆ, ಸ್ಲ್ಯಾಶ್ ಇದು ಬೇಕಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ನಿಹಾಲು, ಪುನಿ, ಮುರುಳಿ ಈ ಮೂರೇ ಇರೋದು. ಇನ್ನೊಂದು ಐಟಮ್ ಬಂದು ಡಿಲೀಟ್ ಆಗಿದೆ. ಈ ರೀತಿ ನೀವು ಯೂಸ್ ಮಾಡಿ ಈ ಎ ಪಿ ಐನ ಸೆಕ್ಯೂರ್ ಮಾಡಿಕೊಂಡು ನೀವು ಡೇಟಾನ ಬೇರೆಯವ್ರಿಗೆ ನೀವು ಇದು ಮಾಡ್ಬೋದು, ಶೇರ್ ಮಾಡ್ಬೋದು.